ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಲಗಿದ್ದೆ, ಇವಾಗ ಎದ್ದು ಬಂದೆ ಫೇಸ್ ವಾಶ್ ಮಾಡ್ಕೊಂಡು. ಅಂದರೂ ಸ್ವಲ್ಪ ನಿದ್ದೆ ಥರನೇ ಇದೆ ಫೇಸು. ಸೊ ಹಾಗಾಗಿ ಒಂದು ಲೋಟ ಹಾರ್ಲಿಕ್ಸ್ ಕುಡಿದ್ಬಿಟ್ರೆ ಎಲ್ಲ ಕರೆಕ್ಟ್ ಆಗುತ್ತೆ, ಇನ್ನೂ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಸೊ ಕ್ವಿಕ್ಕಾಗಿ ಒಂದು ಲೋಟ ಹಾಲು ಕುಡ್ದು ಕಾಲು ಕುಡ್ದಾದ್ಮೇಲೆ ಸ್ವಲ್ಪ ಫೇಸ್ಗೆ ಏನಾದರೂ ಒಂದು ಸ್ವಲ್ಪ ಅಪ್ಲೈ ಮಾಡಿ ಕ್ವಿಕ್ಕಾಗಿ ರೆಡಿಯಾಗಿ ಆಚೆ ಹೋಗೋದಿದೆ, ಆಚೆ ಹೋಗಬೇಕು. ನಂದೇನು ತುಂಬ ಪ್ರೋಸೆಸ್ ಹಿಡಿಯಲ್ಲ, ಏನು ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ನಂದು ಕಂಪ್ಲೀಟ್ ರೆಡಿ. ಒಂದು ಲೈಟಾಗಿ ಒಂದು ಲಿಫ್ಟಿಕ್ ಅಷ್ಟೇ, ಒಂದು ಬಟ್ಟೆ ಇಡ್ತೀನಿ ಅಷ್ಟೇ. ಇಷ್ಟೇ ನನ್ನ ಮೇಕಪ್ಪು, ಬೇಗ ಕ್ವಿಕ್ಕಾಗಿ ಹೋಗುತ್ತೆ. ಸೊ ಕ್ವಿಕ್ಕಾಗಿ ಒಂದು ಲೋಟ ಈಗ ಹಾಲು ಕುಡ್ದು ಕ್ವಿಕ್ಕಾಗಿ ರೆಡಿಯಾಗಿ ಹೊರಡೋಣ ಫ್ರೆಂಡ್ಸ್, ಬನ್ನಿ. ಸೊ ಫ್ರೆಂಡ್ಸ್, ಹಾಲೆಲ್ಲ ಕಾಸಿ ಮಕ್ಕಳಿಗೂ ಹಾರ್ಲಿಕ್ಸ್ ಎಲ್ಲ ಕೊಡೋಣ, ನಾನು ಒಂದು ಲೋಟ ಕುಡಿಯೋಣ ಅಂತ ಎಲ್ಲ ಕಾಸ್ಕೊಂಡು ಹಸ್ಬೆಂಡ್ ರೂಮಲ್ಲಿದ್ದರು. ಸೊ ಅವ್ರಿಗೂ ತಗೊಂಡೋಗಿ ಕೊಟ್ಟೆ. ಮಕ್ಕಳು ನಾವು ಇಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ಕುಡಿತಾ ಇದ್ದೀವಿ. ಸೊ ಕ್ವಿಕ್ಕಾಗಿ ಇವಾಗ ರೆಡಿ ಆಗಬೇಕು. ಇದು ಬಂದುಬಿಟ್ಟು ಇದ್ರ ಹಿಂದಿನ ದಿವಸದ ಬ್ಲಾಗು. ಅಪ್ಪಾಜಿ ಬಂದಿದ್ರು ಮನೆಗೆ, ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ವಿಡಿಯೋದಲ್ಲಿ ಆ್ಯಡ್ ಮಾಡೋಣ ಅಂತ ಮಾಡಿದ್ದು. ಅಪ್ಪಾಜಿ ತುಂಬಾ ತಿಂಡಿ ಎಲ್ಲ ತಗೊಬಂದಿದ್ರು. ಸೊ ಅದನ್ನೇ ತಿಂತಾಯಿದ್ವಿ ನಾನು ಮಕ್ಕಳು. ಯಾವಾಗಲೂ ಅಷ್ಟೇ ಅಪ್ಪಾಜಿ ಏನಾದರೂ ಬರೀ ಕೈಯಲ್ಲಿ ಬರೋದೇ ಎಲ್ಲ ತಂದೇ ತರ್ತಾರೆ. ನಾನು ವಾಟರ್ ಮಿಲನ್ ಇತ್ತು, ಅದನ್ನು ಕಟ್ ಮಾಡಿಕೊಟ್ಟಿದ್ದೆ ಅಪ್ಪಾಜಿ ತಿನ್ನಿರಿ ಅಂತ ಹೇಳಿ. ಅದು ತಿಂತಾಯಿದ್ದಾರೆ. ಊಟ ಸಹ ಮುಗಿಸ್ಕೊಂಡು ಈ ಥರ ಮಾತಾಡ್ತಾ ಕೂತಿದ್ವಿ. ಸೊ ಫ್ರೆಂಡ್ಸ್, ಫೈನಲಿ ನಾನು ಮಕ್ಕಳು ಎಲ್ಲ ರೆಡಿ ಆದ್ವಿ. ಹಸ್ಬೆಂಡು ಸಹ ರೆಡಿ ಆದರು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇಲ್ಲೇ ನಮ್ಮ ಭದ್ರಾವತಿಲಿ ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳನ್ನ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ರಿ ಅಂತ ಕೇಳ್ತಾ ಇರ್ತಾರೆ ಪೇರೆಂಟ್ಸ್ನ. ಸೊ ಈ ಮಕ್ಕಳು ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ 4:30 ಆಗಿದೆ. 4:30, 4:35 ಈ ಥರ ಇದೆ ಟೈಮು. ಇವಾಗ ನಾನು ಎಕ್ಸಿಬಿಷನ್ ಇರೋದು 6 o'clock ಮೇಲೇ ಇರೋದು. ಸೊ ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವಿಶಾಲ್ ಮಾಲ್ಟ್ಗೆ ಹೋಗ್ತಾ ಇದ್ದೀವಿ. ಒಂದು 5:30, 1 hour, ಈಗ 4:30 ಅಲ್ವಾ, 5:30 ತನಕ ಒಂದು ಶಾಪಿಂಗ್ ಮಾಡೋಣ ಚಿಕ್ಕದಾಗಿ. 5:30ಗೆ ನೆಕ್ಸ್ಟ್ ಅಲ್ಲಿಂದ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಳ್ಳೋಣ ಮಕ್ಕಳದು 6:30ವರೆಗೂ. 6:30 ಇಂದ ಎಕ್ಸಿಬಿಷನಿಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡೇ ಹೋಗ್ತಾ ಇದ್ದೀವಿ. ಇವಾಗ ನಾವು ವಿಶಾಲ್ ಮಾಲ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗಿ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಶಾಲ್ ಮಾಲ್ಟ್ ಬಂದ್ವಿ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗೇ ಇತ್ತು, ಬಟ್ ನಾನು ಚೂಸ್ ಮಾಡೋದು ಸ್ವಲ್ಪ ನಿಧಾನನೇ. ಸೊ ನೋಡ್ತಾ ಇದ್ದೆ ಎಲ್ಲ ಯಾವ್ದು ತಗೊಳ್ಳೋದು ಅಂತ ಹೇಳಿ. ಒಂದು 3 ಜೀನ್ಸ್ ಟಾಪು ಮತ್ತು ಒಂದು ನೈಟರ್ಸ್ ತೊಗೊಂಡು ಬಂದುಬಿಟ್ಟೆ. ಸೊ ಆಲ್ರೆಡಿ ಹಾಗೇ ಬಿಡ್ತು, 1 hour ಆಗೋದೇ ಗೊತ್ತಾಗಲ್ಲ. ನಾವು ಈ ಥರ ಶಾಪಿಂಗ್ ಹೋದ್ರೆ ಅಂತೂ ಟೈಮ್ ಅಂತೂ ಎಷ್ಟು ಫಾಸ್ಟಾಗಿ ಓಡುತ್ತೆ ಅಂದರೆ, ಹಸ್ಬೆಂಡ್ ಆಗಲೇ ಹೇಳ್ತಾಯಿದ್ರು ಡ್ಯಾನ್ಸ್ ಕ್ಲಾಸ್ ಲೇಟ್ ಆಗುತ್ತೆ ಪೂಜಾ, ಬಾ ನೆಕ್ಸ್ಟ್ ಡೇ ಮತ್ತೆ ಬರೋಂತೆ ಅಂತ ಹೇಳ್ತಾಯಿದ್ರು. ಸೊ ಆಯಿತು ಅಂತ ಬಂದುಬಿಟ್ವಿ. ಸೊ ಹಳ್ದಮ್ಮನ ಜಾತ್ರೆ ನಡೀತಾ ಇತ್ತು. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ವ, ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಎಲ್ಲ. ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನೆಕ್ಸ್ಟು ಎಕ್ಸಿಬಿಷನ್ ಬಂದ್ವಿ. ಹಸ್ಬೆಂಡ್ ಆಗಲೇ ಹೇಳ್ತಾಯಿದ್ರು ಜಾಯಿಂಟ್ ವೀಲ್ ಆಡು ಪೂಜಾ ನೀನು ಅಂತ ಹೇಳಿ. ಅಪ್ಪ ನಾನಂತೂ ಆಡಲ್ಲ ಕಣ್ರಿ, ಲೈಫಲ್ಲೇ ಆಟ ಆಡಲ್ಲ ಆ ಗೇಮು ಅಂತ ಹೇಳ್ತಾ ಇದ್ದೆ. ಯಾಕಂದರೆ ನಾನು ನನ್ನ ತಮ್ಮ ಮತ್ತು ಅಪ್ಪಾಜಿ ಎಲ್ಲ ಒಂದ್ಸಲ ಎಕ್ಸಿಬಿಷನ್ ಹೋದ್ವಿ ಈ ಥರ ಲಾಸ್ಟ್ ಟೈಮು. ಆವಾಗ ಜಾಯಿಂಟ್ ವೀಲ್ ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲಲ್ವಾ. ಸೊ ಹೋಗಿ ಆರಾಮಾಗಿ ಕುತ್ಕೊಂಡು ನಾನು ಆಡ್ತೀನಿ ಅಂತೇಳಿ ಕುತ್ಕೊಂಡ್ಬಿಟ್ಟೆ. ಆಮೇಲೆ ಎಷ್ಟು ಭಯ ಆಗಿತ್ತು ಅಂದರೆ ನಾನು ಲೈಫಲ್ಲೇ ಆಟ ಆಡಲ್ಲ ಫ್ರೆಂಡ್ಸ್, ಅಷ್ಟು ಭಯ ಆಗಿತ್ತು. ಸೊ ನೆಕ್ಸ್ಟ್ ಈ ಗೇಮ್ ಆಡೋಣ ಅಂತ ಬಂದ್ವಿ. ನಮ್ಮ ದೀಕ್ಷು ನೋಡ್ರಿ, ನಾನು ಪಪ್ಪನ ಹತ್ರ ಕೂತ್ಕೊಳ್ತೀನಿ ಮಮ್ಮಿ, ನೀನು ಫಸ್ಟೇ ಭಯ ಪಡ್ತೀಯ ಅಂತ ಹೇಳ್ತಾ ಇದ್ದ. ಅಯ್ಯೋ ದೀಕ್ಷು ಬಾ ದೀಕ್ಷು, ಅವಳು ಚಿಕ್ಕವಳು ಕೂರ್ಲಿ ರಚ್ಚುನೆ ಅಂತ ಹೇಳ್ತಾ ಇದ್ದೆ. ಅವಳು ಚಿಕ್ಕವಳಲ್ವ, ಅವಳು ಅಡ್ಜಸ್ಟೇ ಮಾಡ್ಕೊಳ್ಳಲ್ಲ, ದೊಡ್ಡವ್ರಿಗೆ ಹೇಳ್ಬೇಕು ನಾವು. ದೀಕ್ಷು ನೀನು ದೊಡ್ಡವನಲ್ವ, ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ. ನಾವು ಚಿಕ್ಕವರಿದ್ದಾಗ ಅದೇ ಥರ ಅಲ್ವಾ ಅಮ್ಮ ಅಪ್ಪಾಜಿ ಹೇಳ್ತಾ ಇದ್ದೆ, ನೀನು ದೊಡ್ಡವಳೆಲ್ಲ ಅಡ್ಜಸ್ಟ್ ಮಾಡ್ಕೊಪುಟ್ಟ ಅಂತ ಹೇಳ್ತಾಯಿದ್ರು. ಸೊ ಚಿಕ್ಕವ್ರಿಗೆ ಇದೊಂದು ಅಡ್ವಾಂಟೇಜು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಫೈನಲಿ ಎಲ್ಲ ಕೂತ್ಕೊಂಡ್ವಿ. ನಮ್ಮ ದೀಕ್ಷು ತಪ್ಕೊಳ್ತದೆ, ಮಮ್ಮಿ ಭಯ ಆಗ್ತಿದೆ ಅಂತ ಹೇಳಿ. ಆಮೇಲೆ ಇರಲಿ ಬಿಡು ಭಯ ಪಡಬೇಡ ಅಂತ ಹೇಳ್ತಾ ಇದ್ದೆ. ಫೈನಲಿ ಈಗ ರೌಂಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು.
ನಮ್ಮ ದೀಕ್ಷು ಮಮ್ಮಿ ಮೊಬೈಲೆಲ್ಲ ಯೂಸ್ ಮಾಡಬೇಡ ಜೇಬಲ್ಲಿ ಇಟ್ಕೊ ಅಂತ ಹೇಳ್ತಾ ಇದ್ದ. ನಾನು ಒಂದು 2 ರೌಂಡ್ ಸುತ್ತೋವರೆಗೂ ಜೇಬಲ್ಲೇ ಇಟ್ಕೊಂಡಿದ್ದೆ, ಸ್ವಲ್ಪ ಭಯ ಅನ್ನಿಸ್ತು ಅಂತ ಹೇಳಿ. ಆಮೇಲೆ ಒಂಥರ ಚೆನ್ನಾಗಿ ಅನ್ನಿಸ್ತು, ಇರಲಿ 1-2 ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತೇಳಿ ತಗೊಂಡೆ. ಮಮ್ಮಿ ನೀನಂತೂ ಒಂಚೂರು ಭಯ ಪಡ್ತಾ ಇಲ್ಲ ಮಮ್ಮಿ, ನಿನ್ಗೆ ಹೇಳೋದೇ ಅರ್ಥ ಆಗಲ್ಲ, ಮೊಬೈಲ್ ಏನಾದರೂ ಬೀಳಬೇಕು ನೋಡು ಅಂತ ಅವ್ನು ನನಗೆ ಹೇಳ್ತಾ ಇದ್ದಾನೆ ಬುದ್ಧಿ ಮಾತು. ಬಾರ ದೀಕ್ಷು ಬೀಳಲ್ಲ, ನಾನು ಗಟ್ಟಿಗೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ವಿ. ಆಮೇಲೆ ಎಲ್ಲ ಮುಗೀತು. ಎಲ್ಲ ಒಂದು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಆ ಜಾಯಿಂಟ್ ವೀಲ್ ತುಂಬ ಭಯ ಅನ್ನಿಸ್ತು ನನಗೆ ಲಾಸ್ಟ್ ಟೈಮ್ ಮಾಡಿದಾಗ. ಇದೊಂಥರ ಚೆನ್ನಾಗಿತ್ತು. ಆಲ್ರೆಡಿ ಹೇಳ್ತಾ ಇದ್ದೇನೆ ನಮ್ಮ ಮನೆಯವ್ರ ಹತ್ರ, ಪಪ್ಪ ಮಮ್ಮಿ ಮೊಬೈಲೆಲ್ಲ ಇಟ್ಕೊಳ್ಳೋದು ಪಪ್ಪ, ಮಮ್ಮಿ ಪಕ್ಕ ಕೂತ್ಕೊಳ್ತಾರ, ಸ್ವಲ್ಪ ಮೊಬೈಲ್ ಏನಾದ್ರು ಬಿದ್ದರೆ ಏನು ಮಾಡೋದು ಪಪ್ಪ ಅಂತ ಹೇಳ್ತಾ ಇದ್ದಾನೆ. ನಾನು ಸ್ವಲ್ಪ ತಲೆ ತಿರ್ದಂಗೆ ಆಯಿತು. ಮಾತ್ರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಕಣ್ರಿ, ಚೆನ್ನಾಗಿ ಅನಿಸ್ತು ಅಂತ ಹೇಳ್ತಾ ಇದ್ವಿ. ನೆಕ್ಸ್ಟ್ ಮಕ್ಕಳು ಮಮ್ಮಿ ಜಂಪ್ ಮಾಡೋದೊಂದು ಆರ್ಟ್ಸ್ ಪಪ್ಪ ಹಾಗೆ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಆಟಾಡಿ ಬನ್ನಿ ಅಂತೇಳಿ ಅವ್ರನ್ನ ಆಟಾಡಿಸಿದ್ವಿ. ನಮ್ಮ ರಚ್ಚುಗೆ ಈ ಥರ ಮೇಲಿಂದ ಜಾರು ಬೀಳೋದು, ಈ ಥರ ಜಂಪ್ ಮಾಡೋದು ಎಲ್ಲ ತುಂಬ ಇಷ್ಟಪಟ್ಟು ಆಡ್ತಾಳೆ. ಸ್ವಲ್ಪನೂ ಎದ್ರೋದೇ ಇಲ್ಲ ಅವಳು. ಸೊ ಆಟ ಆಡಿದ್ರು ಮಕ್ಕಳು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಮಾತ್ರ ಎಕ್ಸಿಬಿಷನಲ್ಲಿ. ಅವರಿಗೆ ಸಮ್ಮರ್ ಹಾಲಿಡೇಸ್ ಅಲ್ವಾ, ಒಂಥರ ಬೋರ್ ಅನಿಸುತ್ತೆ ಮನೇಲೇ ಇದ್ಕೊಂಡು. ಸೊ ಹಂಗಾಗಿ ಕರ್ಕೊಂಡು ಬಂದ್ವಿ. ಫೈನಲಿ ಎಲ್ಲ ಚೆನ್ನಾಗಿ ಆಟ ಆಡಿದ್ರು. ನೆಕ್ಸ್ಟು ಪೊಟ್ಯಾಟೊ ಟ್ವಿಸ್ಟರ್ ತಿನ್ನೋಣ ಅಂತ ಬಂದ್ವಿ. ಇದೆಲ್ಲ ಹೋಗುತ್ತೆ ಮಕ್ಕಳಿಗೆ ಜಂಕ್ ಫುಡ್ಡು, ಇದು ಅನ್ನ ಸಾಂಬಾರು ರೊಟ್ಟಿ ಮುದ್ದೆ ಇದಿಷ್ಟು ಇವೆಲ್ಲ ಹೋಗಲ್ಲ ಬೇಗ. ಸೊ ಫ್ರೆಂಚ್ ಫ್ರೈ ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ತಿನ್ಕೊಂಡು ನೆಕ್ಸ್ಟು ಹೊರಟ್ವಿ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಜನನೇ ಇರಲಿಲ್ಲ ಫ್ರೆಂಡ್ಸ್. ಈಗ ನೋಡಿ ಆಲ್ರೆಡಿ 9 ಆಗಿಬಿಟ್ಟಿದೆ. ಆ ಜನ ಬರ್ತಾನೆ ಇದ್ದಾರೆ. ಸೊ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಟೆಲ್ಗೆ ಹೋಗೋಣ ಅಂತ ಹೋದ್ವಿ. ಆಲ್ರೆಡಿ 9:45 ಆಗಿಬಿಟ್ಟಿತ್ತು. ಎಲ್ಲ ಹೋಟೆಲಲ್ಲಿ ಏನಿಲ್ಲ, ಬರೀ ಕುಷ್ಕ ಇದೆ, ಬಿರಿಯಾನಿನಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಸ್ಬೆಂಡ್ ಇಲ್ಲೊಂದು ಕ್ಯಾಂಟೀನ್ ಇದೆ ಫ್ರೆಂಡ್ದೆ, ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಕ್ಯಾಂಟೀನ್ ಚಿಕ್ಕದಾದರೂ ಫ್ರೆಂಡ್ಸ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಒಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಂಡ್ವಿ. ಬಿರಿಯಾನಿ, ರೊಟ್ಟಿ, ಆಮೇಲೆ ಚಿಕನ್ ಒಂದು ಗ್ರೇವಿ ಮತ್ತು ನಮ್ಮ ಮನೆಯವರು ಮಟನ್ ಗ್ರೇವಿ ತೊಗೊಂಡ್ರು. ನಾನು ಆಚೆ ಮಟನೆಲ್ಲ ತಿನ್ನಲ್ಲ, ಓನ್ಲಿ ಚಿಕನ್ ತಿನ್ನೋದಷ್ಟೇ, ಕಬಾಬು ಇಷ್ಟು ತೊಗೊಂಡ್ವಿ. ಒಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಂಡ್ವಿ. ಚೆನ್ನಾಗಿತ್ತು ಮಾತ್ರ ಊಟ. ಚಿಕ್ಕ ಕ್ಯಾಂಟೀನ್ ಆದ್ರೂ ಸಖತ್ತಾಗಿತ್ತು ಊಟ. ಎಲ್ಲರೂ ಊಟ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೊರಡ್ತೀವಿ ಇವಾಗ. ಸೊ ಫ್ರೆಂಡ್ಸ್ ಇವಾಗ ಬಂದ್ವಿ ಮನೆಗೆ. ಸೊ ಫೇಸ್ ವಾಶು ಸಹ ಮಾಡಿಲ್ಲ ನಾನು. ಸೊ ಇವಾಗ ಮಾಡಬೇಕು. ಶಾಪಿಂಗ್ ಮಾಡಿರೋ ಸ್ವಲ್ಪ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದೊಂದು ಟಾಪ್ ತೊಗೊಂಡೆ ಜೀನ್ಸ್ ಮೇಲೆ, ಇಷ್ಟ ಆಯಿತು ಅಂತ ಹೇಳಿ. ನೆಕ್ಸ್ಟ್ ಇದೊಂದು ಟಾಪ್ ತೊಗೊಂಡೆ, ಇದೊಂದು ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಟಾಪ್ ಈ ಥರ ಪಿಂಕ್ ಕಲರ್, ಇದೊಂದು ಟಾಪ್ ತೊಗೊಂಡೆ. ಸೊ ನೆಕ್ಸ್ಟ್ ಇದು ನೈಟ್ ಡ್ರೆಸ್ ಒಂದು ತೊಗೊಂಡೆ. ಇದು ಕಾಟನ್ ಚೆನ್ನಾಗಿತ್ತು, ಈಗ ಸಮ್ಮರ್ ಆಗಿರೋದ್ರಿಂದ ಸೆಕೆ ಆಗಲ್ಲ ಅಂಥೇಳಿ ಇದೊಂದು ತೊಗೊಂಡೆ. ನೆಕ್ಸ್ಟ್ ಮಕ್ಕಳು ಇಬ್ಬರು ಇದರ ಹ್ಯಾಟ್ ಒಂದೆರಡು ತೊಗೊಂಡ್ರು, ಇಬ್ರಿಗೂ ಒಂದೊಂದು. ಸೊ ಇದೊಂದು ಹ್ಯಾಟ್ ತೊಗೊಂಡು ನೆಕ್ಸ್ಟು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್ ಈ ಒಂದು ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.